ಸರ್ಕಾರದ್ದು ನಿಯಮ ಮತ್ತು ಸರ್ಕಾರ ಮತ್ತು ತೆರಿಗೆ ಹಣ ಮಕ್ಕಳು ಇನ್ಯಾರು ಕೊಡ್ತಂತೆ. ಮತ್ತು ಈಗ ಅವರಿಗೆ ರೇವಣ್ಣ ಸಾಹೇಬರಿಗೆ ನಮಗೆ ಈ ಟಿ ಎ ಡಿ ಕೂಡ ಎದುರಾಗಿ ಬರ್ತದೆ. ಮತ್ತು ಶಾಸಕರಿಗೆ ನಮಗೆಲ್ಲ ಟಿ ಎ ಡಿ ಎದುರಾಗಿ ಬರೋದು. ಮತ್ತು ಅವ್ರಿಗೆ ಗ್ಯಾರಂಟಿ ಸಮಿತಿ ಇವ್ರು ಮಾಡ್ಕೊಂಡಿರೋದು ಅವ್ರಿಗೆ ಕೊಡಬೇಕು ತೆರಿಗೆ. ಗ್ರಾಮ ಪಂಚಾಯತ್ಗೆ ಕೊಡ್ತೇವೆ, ಇವ್ರಿಗೆ ಕೊಡ್ತೀವಿ. ಈಗ ಅವರು ಸಮಿತಿ ಅಧ್ಯಕ್ಷರಾದ್ಮೇಲೆ ಕೊಡಬೇಕು, ಕೊಡ್ತದೆ ಅಷ್ಟೇ. ಸರಿ, ಬೆಳಿಗ್ಗೆ ನೀವು ಡೆಲ್ಲಿ ಚುನಾವಣೆ ಬಗ್ಗೆ ಮಾತಾಡಿದ್ರಿ. ಇದು ಎಲ್ಲ ವಾಸ್ತವನ ಒಪ್ಪಬೇಕಲ್ಲ. ವಾಸ್ತು ಇರ್ತಕ್ಕಂಥದ್ದು ನಿಮ್ಮಲ್ಲಿ ಏನು ರಿಪೋರ್ಟ್ ಇದೆ, ಆ ರಿಪೋರ್ಟ್ ಮೇಲೆ ಆಧಾರದ ಮೇಲೆ ಹೇಳಿರ್ತಕ್ಕಂಥದ್ದು ನಮಗೆ ಮೊದಲಕ್ಕಿಂತ ಜಾಸ್ತಿ ನಂಬರ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ ನಿಮ್ಮಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸೇ ಮಾತಾಡಿದ್ದೀನಿ ಹೊರತು ನಾನು ವೈಯಕ್ತಿಕವಾಗಿ ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ. ಅಲ್ಲ ಸರ್, ಶೀಲಾ ದೀಕ್ಷಿತ್ ಅವ್ರು ಆದಮೇಲೆ ಮತ್ತು ಬ್ಯಾಕ್ ಆಗಲೇ ಇಲ್ಲ ನೀವು. ಯಾಕಂತ ಹೇಳಿದ್ರೆ ಅಲ್ಲಿ ರಾಹುಲ್ ಗಾಂಧಿಯವರ ಐಡಿಯಾಲಜಿ ಫಿಲಾಸಫಿ ಇನ್ನೂ ನಾವು ಜಾಸ್ತಿ ಜನಕ್ಕೆ ಮುಟ್ಟಿಸ್ಬೇಕಾಗಿದೆ. ಈಗ ರಾಹುಲ್ ಗಾಂಧಿಯವರ ಪಾದಯಾತ್ರೆ ಆದಮೇಲೆ 400 ಪಾರ್ ಅನ್ನೋದು 240ಗೆ ಬಂದದ್ದು. ರಾಹುಲ್ ಗಾಂಧಿಯವರ ಎಫೆಕ್ಟ್ ಹೆಂಗಿದೆ ಅಂತ ಹೇಳ್ಬೇಕಾಗಿದ್ರೆ ಇದೇ ಉದಾಹರಣೆ ಆಗುತ್ತೆ ಮುಂದೆ. ನಾನೇನು ಸುಮ್ಮನೆ ಕಾಟಾಚಾರಕ್ಕೆ ನಾವೆಲ್ಲ ರಾಜ್ಯಗಳಲ್ಲಿ ಬರ್ತೀವಂತ ಅಥವಾ BJP ಮುಕ್ತ ಭಾರತ್ ಮಾಡ್ತೀವಂತೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ಖಂಡಿತವಾಗ್ಲೂ ಹೌದು, ನಮಗೆ ಪಾರ್ಲಿಮೆಂಟ್ನಲ್ಲಿ ನಾವೇನಿನ್ನ ಸ್ವಲ್ಪ ಅಪೇಕ್ಷೆ ಮಾಡಿದ್ವಿ, ಆ ಅಪೇಕ್ಷೆ ಬರಲಿಲ್ಲ. ಇವ್ರದ್ದು ಏನೈತೆ ಅಂತಂದ್ರೆ ಕೇಂದ್ರ ಸರ್ಕಾರ ಬಂದಮೇಲೆ ಇವ್ರ ಉದ್ದೇಶಗಳು ಬರೀ ರಾಜ್ಯ ಸರ್ಕಾರ ಗೆಲ್ಲದಲ್ಲೇ ಇವರು ಟೈಮ್ ವೇಸ್ಟ್ ಮಾಡೋದು. ಹಂಗಾಗಿ ಅವ್ರಿಗೆ ಏನಿರ್ತಕ್ಕಂಥದ್ದು BJP ಸರ್ಕಾರ ಏನು ಮಾಡ್ತದೆ, ಕೇಂದ್ರದಲ್ಲಿ ಒಂದ್ಸಲ ಬಂದಾದಮೇಲೆ ಎಂಟೈರ್ ಮಿಷನರಿ, ಪೊಲಿಟಿಕಲ್ ಅಜೆಂಡಾ, ಐಡಿಯಾಲಜಿಕಲ್ ಅಜೆಂಡಾ ಇವನ್ನೆಲ್ಲ ಹಿಡ್ಕೊಂಡು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತಂದು ಗೆಲ್ತಕ್ಕಂಥ ಸಾಧ್ಯತೆ ಪ್ರಯತ್ನನೇ ಮಾಡ್ತಿದ್ದಾರೆ. ಹಂಗಾಗಿ ರಾಜ್ಯಗಳು ಗೆಲ್ಲದವರು ಯಾವುದು ಪರ್ಫಾರ್ಮೆನ್ಸ್ ಮೇಲೆ BJP ಗೆಲ್ಲೋದಿಲ್ಲ. ಎಲ್ಲ ಸಿಸ್ಟಮ್ನ ದುರುಪಯೋಗ ಪಡಿಸ್ಕೊಂಡು ಇಡಿಲಿಂದ ಹಿಡಿದು CBIಲಿಂದ ಹಿಡಿದು ಎಲೆಕ್ಷನ್ ಕಮಿಷನ್ ಹಿಡ್ಕೊಂಡು ಆಮೇಲೆ ವೋಟರ್ ಲಿಸ್ಟ್ನಾಗ ಬದಲಾವಣೆ ಮಾಡ್ತಕ್ಕಂಥದ್ದು ಇದು ವ್ಯವಸ್ಥೆ ಮಾಡಿ ಗೆಲ್ತಾ ಇದ್ದಾರೆ. ಹಂಗಾಗಿ ಇಲ್ಲವಿದೆ ಅವ್ರದ್ದೇನು. ಸಾರ್ವಜನಿಕದಲ್ಲಿ ನ್ಯಾಚುರಲ್ ಆಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಕಾರ ಎಲೆಕ್ಷನ್ ಮಾಡಿದ್ರೆ ಅವ್ರು ಗೆಲ್ಲಲ್ಲ. ಅಲ್ಲ, ಆ ಥರ ಎಲ್ಲಿ ಕೂಗು ನಾನು ಕೇಳಿಲ್ಲ. ನಮಗೆ ಗೊತ್ತು. ನನಗೆ BJP ಕಾರ್ಯಕರ್ತರು ಹೇಳ್ತಿದ್ದಾರೆ ನಿತಿನ್ ಗಡ್ಕರಿಗೆ ತರಬೇಕು, ಮೋದಿಯವ್ರ ಕಾರಣದಿಂದ ಡಾಲರ್ ಕುಸಿತಾ ಇದೆ, ಡಾಲರು ಭಾಳ ಕುಸಿತಾ ಇದೆ ಅಂತೇಳಿ BJP ಮುಖಂಡರು ಪಾಪ ಹೇಳಂಗಿಲ್ಲ, ನಮಗೆ ಹೇಳ್ತಾರೆ. ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ, BJPನಲ್ಲಿ ಯಾರು ಪ್ರಜ್ಞಾವಂತರು BJP ಇದ್ದಾರೆ, ಯಾರು ದೇಶಪ್ರೇಮಿ BJP ಅವರು, ಕಾಂಗ್ರೆಸ್ನವ್ರು ಹೆಂಗಿದ್ದಾರೆ ಹಂಗೆ BJP ಅವರು ಕೂಡ ಇದ್ದಾರೆ. ದೇಶಪ್ರೇಮಿ ಎರಡು ಪಾರ್ಟಿಲಿದ್ದಾರೆ, ಸಾರ್ವಜನಿಕ ನಾವೆಲ್ಲ ದೇಶಪ್ರೇಮಿಗಳೇ. ಅವ್ರಿಗೆ ಅರ್ಥ ಆಗಿದೆ ಆರ್ಥಿಕ ಪರಿಸ್ಥಿತಿ ವಿಶ್ವಗುರುವಿಂದ ಕಾರಣದಿಂದ ಕುಸಿದೋಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರ ಕೂಗಿ ನಾನು ಹೇಳ್ತಾ ಇರ್ತಕ್ಕಂಥ ಅವ್ರು ಕೂಡ ಹಂಗೆ ಹೇಳ್ತಾರೆ, ಹೆಂಗೋ ಮಾಡಿ ನರೇಂದ್ರ ಮೋದಿ ಸಾಹೇಬ್ರನ್ನ ತೆಗಿಬೇಕು, ನಿತಿನ್ ಗಡ್ಕರಿನ ಮಾಡ್ಬೇಕಂಬುದು ಅವ್ರದ್ದು ಕೂಡ ಕೂಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.